ಎಲ್ರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತೆಂಗಿನಕಾಯಿಗೆ ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ನಾವು ತುಂಬ ರೀತಿಯಲ್ಲಿ ತೆಂಗಿನಕಾಯಿಗೆ ತಿಲಕನ ಇಡ್ಬೋದು. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಕೊನೆ ತನಕ ನೋಡಿ ಎಷ್ಟು ರೀತಿಯಲ್ಲಿ ತಿಲಕನ ಇಡ್ಬೋದು ಅಂತ ನಾನು ತೋರಿಸ್ತೀನಿ. ಈಗ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಯಾವ ರೀತಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ವಿಡಿಯೋದಲ್ಲೂ ಸಹ ಹೇಳಿರೋ ಥರ ಇದ್ರದ್ದು ತೆಂಗಿನಕಾಯ್ದು ಕಣ್ಣು ನಮಗೆ ಕಾಣಬಾರ್ದು. ಈ ಜಿಟ್ಟನ್ನು ಬಿಟ್ಟು ಇಲ್ಲೆಲ್ಲ ನೀಟಾಗಿ ಎಲ್ಲ ಸಿಪ್ಪೆಗಳನ್ನು ನೀಟಾಗಿ ಎತ್ತಿಟ್ಕೊಂಡು ಇಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಇನ್ನೂ ಕ್ಲೀನ್ ಮಾಡ್ಬೋದು, ನಾನು ವಿಡಿಯೋಗೆ ಅಂತ ಇನ್ನೂ ಕ್ಲೀನ್ ಮಾಡಿಲ್ಲ. ಹಬ್ಬದ ದಿನ ಇನ್ನೂ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತೆಂಗಿನಕಾಯಿನ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಅರಿಶಿನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ತಿಲಕ ಇಡೋದಕ್ಕೆ ಅಂತ ಕುಂಕುಮ ತೊಗೊಂಡಿದ್ದೀನಿ. ಈ ಅರಿಶಿನಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಅರಿಶಿನ ಕಾಯಿಗೆ ಹಾಕುವಾಗ ಅದು ಉದುರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಸಹ ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಅದು ಯೂಸ್ ಮಾಡಿದರೆ ತಪ್ಪೇನಿಲ್ಲ, ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿಗೆ ಹಾಕುವಾಗ ಗೋಧಿ ಹಿಟ್ಟು ಹಾಕಿದ್ರೂ ಗೋಧಿ ಹಿಟ್ಟು ಸಹ ಲಕ್ಷ್ಮೀ ದೇವಿಗೆ ಇಷ್ಟ ಅಂತಲೇ ಇದೆ. ಬಟ್ ಅದು ನಿಮ್ಮ ಇಷ್ಟ. ಇದು ತೆಂಗಿನಕಾಯಿಗೆ ಹಚ್ಚುವಾಗ ಅರಿಶಿನ ಪುಡಿಗೆ ನೀರು ಹಾಕ್ಕೊಂಡು ಹಚ್ಚಿದ್ರೂ ಅಷ್ಟು ಉದ್ರಲ್ಲ. ಹಾಗಾಗಿ ನಾನು ಇವತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿಲ್ಲ. ನಿಮ್ಮ ಕಡೆ ಯೂಸ್ ಮಾಡೋದಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತೆಂಗಿನಕಾಯಿನ ಮೊದಲು ನೀಟಾಗಿ ತೊಳ್ಕೊಬಿಟ್ಟು ಅದಾದಮೇಲೆ ಅರಿಶಿನ ಪುಡಿ ಹಾಕೋಣ. ನಾವು ಅರಿಶಿನ ಇದಕ್ಕೆ ಹಾಕಿದ ಮೇಲೆ ತಿಲಕನ ಇಡುವಾಗ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋತೀವಲ್ಲ, ಅದು ಪೇಪರ್ಗೆ ಆಗುತ್ತೆ. ಅದಕ್ಕೆ ನನಗೆ ಏನು ಮಾಡ್ತೀನಿ ಅಂದರೆ, ಇದನ್ನು ವಾಶ್ ಮಾಡೋಕ್ಕೂ ಮುಂಚೆನೇ ಒಂದು ಶೀಟಲ್ಲಿ ತಿಲಕದ್ದು ಡಿಸೈನ್ ಮಾಡ್ಕೋತೀನಿ. ಮೊದಲು ಅದು ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಈ ತೆಂಗಿನಕಾಯಿಗೆ ನಾನು ಈ ಜಾಗದಲ್ಲಿ ತಿಲಕನ ಇಡ್ತೀನಿ. ಹಾಗಾಗಿ ಇಲ್ಲಿ ಈ ರೀತಿ ಒಂದು ಶೀಟ್ನ ಇಟ್ಕೊಂಡು ನಿಮಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೂ ತಿಲಕ ಬರುತ್ತೆ ಅಂತ. ಇದನ್ನು ನಾವು ಅರಿಶಿನ ಪುಡಿ ಹಾಕಿದ ಮೇಲೆ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಮಾರ್ಕ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಮಾಡ್ಕೊಂಡು ಇದಕ್ಕೆ ಇದನ್ನು ನೀಟಾಗಿ ತೊಳ್ಕೊಂಡು ಬರೋಣ. ತೆಂಗಿನಕಾಯಿನ ನೀಟಾಗಿ ತೊಳೆದಿದ್ದೀನಿ. ಇವಾಗ ಅರಿಶಿನ ಪುಡಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ
ಈಗ ಇದನ್ನು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಸಿಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ನೀಟಾಗಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲ್ಗಡೆಯಿಂದ ಕಟ್ ಮಾಡ್ಕೊಂಡು ಬರೋಣ. ನೋಡಿ ಈ ರೀತಿ ಬಂದಿದೆ. ಈಗ ಇದನ್ನು ತೆಂಗಿನಕಾಯಿ ಮೇಲಿಟ್ಟು ಇದಕ್ಕೆ ಕುಂಕುಮ ಹಾಕೋಣ. ಈಗ ನೋಡಿ ಇದ್ರ ಮೇಲೆ ನೀಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ತುಂಬ ಮೇಲೆ ಮತ್ತು ತುಂಬ ಕೆಳಗೂ ಬರಬಾರ್ದು. ನಾನು ಮೊದಲೇ ಹೇಳಿದಾಗೆ ಅರಿಶಿನ ಹಾಕಿದ ಮೇಲೂ ಅಷ್ಟೇ ಒಂದು ಪ್ಲೇಟ್ ಮೇಲಾಗಲಿ ಇಲ್ಲ ಯಾವುದಾದ್ರೂ ಶೀಟ್ ಮೇಲಾದ್ರೂ ಆಗಲಿ ಅರಿಶಿನ ಹಚ್ಚಿ ತೆಂಗಿನಕಾಯಿನ ಇಟ್ಕೊಳ್ಳಿ. ಈ ಥರ ಟೈಟಾಗಿ ಇಟ್ಕೊಂಡು ಈಗ ಇದ್ರ ಮೇಲೆ ಕುಂಕುಮನ ಹಾಕ್ಕೊಂಡು ಬರೋಣ. ಕುಂಕುಮನೂ ಅಷ್ಟೇ ಚೆಲ್ಲಬಾರ್ದು. ನಾವು ಮತ್ತೆ ಅರಿಶಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಅಂಟುತ್ತೆ. ಸೊ ಉದುರಿಸೋಕೆ ಹೋಗಬೇಡಿ. ಈ ಥರನೇ ಸ್ವಲ್ಪ ಹಾಕ್ಕೊಂಡು ಬನ್ನಿ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ತಿಲಕ. ಈ ರೀತಿ ನೀಟಾಗಿ ಬರುತ್ತೆ. ಈಗ ಇದೇ ರೀತಿಯಲ್ಲಿ ನಾವು ಇದಕ್ಕೆ ಇನ್ನೂ ಡೆಕೋರೇಷನ್ ಕೂಡ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ನಾವು ಸಿಂಧೂರ ಇಟ್ಕೋತೀವಲ್ಲ ಅದರಲ್ಲಿ ಇಡ್ತಾರೆ. ನಿಮ್ಗೆ ಅದು ಓಕೆ ಅಂದರೆ ನೀವು ಅದರಲ್ಲಿ ಇಡ್ಬೋದು, ಇಲ್ಲ ಅಂತಂದರೆ ಗಂಧ ಕೂಡ ಇದ್ರ ಮೇಲೆ ಇಡ್ಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಥರ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತಲ್ವ, ಇದನ್ನು ಸಹ ಈ ಥರ ಡೆಕೋರೇಷನ್ ಮಾಡ್ತಾರೆ. ಇದ್ರ ಮೇಲೆಲ್ಲ ಈ ಥರ ಫೆವಿಕಲ್ ಇಲ್ಲಾಂದರೆ ಫೆವಿಕ್ವಿಕ್ ಹಾಕಿ ಈ ಥರ ಡೆಕೋರೇಷನ್ ಕೂಡ ಮಾಡ್ತಾರೆ. ಅದು ನಿಮ್ಮ ಮನಸ್ಸಿಗೆ ಒಪ್ಪೋದ್ರ ಮೇಲೆ. ಇದಕ್ಕೆ ನನಗೆ ತೆಂಗಿನಕಾಯಿಗೆ ಫೆವಿಕಲ್ಲೆಲ್ಲ ಹಾಕಿ ಮಾಡೋದಕ್ಕೆ ನನಗಷ್ಟು ಇಷ್ಟ ಆಗಲ್ಲ. ನೀವು ಬೇಕಿದ್ರೆ ಸಿಂಧೂರನ ಇಟ್ಟು ಡೆಕೋರೇಷನ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾನು ಇದಕ್ಕೆ ಫೆವಿಕಲ್ ಹಾಕ್ತಿಲ್ಲ, ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ನೋಡಿ ಈ ರೀತಿ ಸ್ಟೋನ್ಸ್ನೂ ಸಹ ಸುತ್ತ ಅಂಟಿಸ್ಕೊಂಡು ಬರ್ಬೋದು. ಮತ್ತು ನಂದು ಬೇರೆ ವೀಡಿಯೋಸ್ಗೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡಬೇಕು. ನಾನು ಕಳಸ ಪ್ರತಿಷ್ಠಾಪನೆ ವಿಡಿಯೋದಲ್ಲಿ ಏನಂದರೆ ಲಕ್ಷ್ಮೀ ಮುಖವಾಡ ಇಲ್ಲ ಅಂತ ಅಂದರೆ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ. ಲಕ್ಷ್ಮೀ ಮುಖವಾಡ ಇಲ್ಲ ಅಂತ ಅಂದರೆ ಕಳಸನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಸೀರೆನ ಉಡಿಸ್ಬೇಡಿ. ವಿಳ್ಯದೆಲೆ ಕಳಸನ ಪ್ರತಿಷ್ಠಾಪನೆ ಮಾಡಿ ಸೀರೆನ ಲಕ್ಷ್ಮೀ ದೇವಿಗೆ ಬಾಗ್ನದ ಥರ ಕೆಳಗಿಡಿ ಅಂತ ಹೇಳಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ಕನ್ಫ್ಯೂಸ್ ಮಾಡಿಕೊಂಡು ಹಬ್ಬನೇ ಮಾಡಬೇಡಿ ಅಂತ ಹೇಳಿದ್ದೀನಿ ಅಂದರೆ ಆ ರೀತಿ ತಿಳ್ಕೊಬೇಡಿ. ಹಬ್ಬ ಮಾಡ್ಬೋದು. ಮಣ್ಣಿಂದು ಸಹ ನೀವು ಮುಖವಾಡ ಇಡಲ್ಲ, ಇಲ್ಲ ನಿಮ್ಮ ಮನೆಯಲ್ಲಿ ಮುಖವಾಡ ಇಡೋ ಅಂಥ ಪದ್ಧತಿನೇ ಇಲ್ಲ ಅಂತ ಅಂದರೆ ನೀವು ತಗೊಂಡಿರೋ ಸೀರೆನ ಕೆಳಗಡೆ ಮಡ್ಲಕ್ಕಿ ಥರ ಇಟ್ಟು ನೀವು ವಿಳ್ಯದೆಲೆ ಕಳಸನ ಪೂಜೆ ಮಾಡ್ಬೋದು. ಆ ರೀತಿ ಕಳಸ ಮಾಡೋರಿಗೆ ಈ ರೀತಿ ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಸಹ ಮಾಡ್ಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಇದ್ದು ನಿಮ್ಗೆ ಇದಕ್ಕೆ ಫೆವಿಕಲ್ ಹಾಕೋದಕ್ಕೆ ನಿಮ್ಗೆ ಇಷ್ಟ ಇದೆ, ಲಕ್ಷ್ಮೀ ದೇವಿ ಕಳ್ಸಕ್ಕೆ ಪ್ರತಿಷ್ಠಾಪನೆ ಮಾಡುವಾಗ ಅಂದರೆ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ವೈಟ್ ಕಲರ್ ಸಿಂಧೂರ ಇಟ್ಟು ಸಹ ಮಾಡ್ಬೋದು. ಹಾಗೆಯೇ ನಾನಿವಾಗ ಇದೊಂದೇ ತಿಲಕದ ಡಿಸೈನ್ ಅಲ್ಲದೆ ಇನ್ನೂ 3-4 ರೀತಿಯಲ್ಲಿ ನಾವು ತಿಲಕ ಇಡ್ಬೋದು. ನಾನು ಅದನ್ನು ಕುಂಕುಮ ಇಲ್ಲಿ ತೋರಿಸಲ್ಲ, ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ಬೇರೆ ಇನ್ನೆಷ್ಟು ಥರದಲ್ಲಿ ಏನು ತಿಲಕ ಇಡ್ಬೋದು ಅಂತ. ಅದನ್ನ ಇವಾಗ ನೋಡೋಣ ಡ್ರಾಯಿಂಗ್ ಯಾವ್ದ್ಯಾವ್ದಂತ. ಸೊ ಇವಾಗ ಅಲ್ಲಿ ಕುಂಕುಮ ಹಚ್ಚಿ ತೋರಿಸಿದ್ನಲ್ಲ ಅದ್ರ ಜೊತೆಗೆ ಇನ್ನೂ 3 ಥರ ಬಿಡಿಸ್ಬೋದು. ನಾನಿಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ನಿಮಗೆ ನಿಮ್ಮ ಕಡೆ ಯಾವುದಿದೆ ಇಲ್ಲ ನಿಮಗೆ ಯಾವುದು ತಿಲಕ ಹಾಕಬೇಕು ಅನಿಸುತ್ತೆ ಆ ರೀತಿ ತಿಲಕನ ನೀವು ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಿರೋ ವೀಡಿಯೋಸ್
ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ಇನ್ನು ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ನಮಗೂ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ತುಂಬ ಜನ ತುಂಬಾ ಪಾಸಿಟಿವಾಗಿ ಕಮೆಂಟ್ ಮಾಡ್ತಿದ್ದೀರಾ, ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಇನ್ನು ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಡ್ರೇಪಿಂಗ್ ನಾವು ಯಾವ ರೀತಿ ಎಲ್ಲ ಮಾಡ್ಬೋದು ಅನ್ನೋ ವಿಡಿಯೋನ ನಾನು ತೋರಿಸ್ತೀನಿ. ಹಾಗೆಯೇ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ದು ವಿಡಿಯೋ ಸಹ ಹಾಕಿದ್ದೀನಿ. ಅದು ಮಾವಿನ ಎಲೆಯಲ್ಲಿ ಯಾವುದೇ ರೀತಿ ಸ್ಟ್ಯಾಪ್ಲರ್ ಯೂಸ್ ಮಾಡಿಲ್ಲ. ನಾವು ಮಾವಿನ ಎಲೆ ಯೂಸ್ ಮಾಡಿದರೆ ಅದು ನಮಗೆ ಬ್ಯಾಕ್ಗ್ರೌಂಡ್ದು ಬ್ಯೂಟಿನ ಜಾಸ್ತಿ ಮಾಡುತ್ತೆ. ತುಂಬಾ ಈಸಿ ಸಹ ನಮ್ಗೆ ಅದನ್ನು ಮಾಡೋದು. ನಾವು ಬ್ಯಾಕ್ಗ್ರೌಂಡ್ ಮಾಡಿರೋ ಥರನೇ ನೀವು ಬೇಕಿದ್ದರೆ ತೋರಣಕ್ಕೂ ಯೂಸ್ ಮಾಡ್ಬೋದು. ಸೊ ಒಂದು ಸಲ ಆ ವಿಡಿಯೋನ ಇವತ್ತಿಂದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ದೇವ್ರಿಗೆ ಸಂಬಂಧಪಟ್ಟಿರೋ ಅಂಥದ್ದು ಇಲ್ಲ ಯಾವುದಾದ್ರೂ ನಮ್ಮ ಹಬ್ಬದ ಆಚರಣೆ ವಿಷಯಕ್ಕೆ ಸಂಬಂಧಪಟ್ಟಿರೋ ವಿಡಿಯೋನ ನಾನು ಯಾವುದೇ ಮಾಡಿದ್ರೂ ನನಗೆ ಗೊತ್ತಿರೋ ವಿಷಯದ ಜೊತೆಗೇ ನಾನೊಂದು 2-3 ಜನನ ಇಲ್ಲಿ ನನ್ನ ಸುತ್ತಮುತ್ತ ಬ್ರಾಹ್ಮಣರನ್ನು ಕೇಳಿನೇ ನಾನು ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಗೊತ್ತಿರೋ ನಿಮ್ಮ ಕಡೆ ಕೆಲವೊಂದು ಕಲ್ಚರ್ ಚೇಂಜ್ ಇರ್ಬೋದು. ಅದು ಯಾವುದಾದ್ರೂ ನಾನು ಹೇಳ್ತಿರೋದ್ರಲ್ಲಿ ತಪ್ಪಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಗೆಯೇ ಎಲ್ಲ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವಿಡಿಯೋ.